ಹಾಗೆ ಇನ್ನೂ ಸ್ವಲ್ಪ ಜನ ನೋಡಿರ್ಬೋದು ಹುಡುಗರು ಹೊಸ ಬೈಕೆಲ್ಲ ತೊಗೊಂಡು ಹೆಲ್ಮೆಟ್ ತೊಗೊಂಡು ಗೋಪುರ ತೊಗೊಂಡು ಇಲ್ಲ 360 ಕ್ಯಾಮ್ರಾ ತೊಗೊಂಡು ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ. ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಕಡೆ ಟ್ರಾವೆಲಿಂಗ್ ಮಾಡಿ ಅವ್ರಿಗೆ ಏನು ಅನಿಸುತ್ತೋ ಅದ್ರ ಒಪಿನಿಯನ್ ಹೇಳ್ತಾ ಹೋಗ್ತಾರೆ. ಅದು ಸುಲಭದ ಮಾತಲ್ಲ. ಬೈಕ್ ರೈಡ್ ಮಾಡ್ಕೊತ ಮಾತಾಡೋದಾಗಿರ್ಬೋದು, ಪ್ಲೇಸ್ ತೋರಿಸೋದಾಗಿರ್ಬೋದು. ಸೊ ಅಂಥವ್ರಿಗೂ ಕೂಡ ಸರಿಯಾದ ಬೆಲೆ ಸಿಗ್ತಿಲ್ಲ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಲ್ಲಿರೋ ಈ ಸಾಂಗ್ ನೋಡಿ ಕಷ್ಟಪಡೋದೇ ಬೇಡ, ನಾರ್ಮಲ್ಲಾಗೆ ವಿಡಿಯೋ ಮಾಡಿದ್ರೆ ಸಾಕು ಅನ್ನೋ ರೀತಿಲಿ ಬರ್ತಾಯಿದ್ದಾರೆ. ಎಸ್ಪೆಷಲಿ ಹುಡುಗಿರು. ಒಂದು ಹುಡುಗ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬೆಳಿಬೇಕಂದ್ರೆ ಮಿನಿಮಮ್ 3 to 4 ಇಯರ್ ಟೈಮ್ ಹಿಡಿಯುತ್ತೆ. ಹಳ್ಳಿನಲ್ಲಿ ಈಗ ಡೈಲಿ ವ್ಲಾಗ್ ಅಂತ ಮಾಡ್ತಿರ್ತಾರೆ. ಅದರಲ್ಲಿ ನೋಡಿ ಬ್ಯಾಕ್ ಟು ಬ್ಯಾಕ್ ಮಾತಾಡ್ತಿರ್ತಾರೆ. ಅಲ್ಲಿ ಕೆಲವೊಂದು ಮೇಮ್ಸ್ ಆಗ್ತಿರ್ತಾರೆ, ಫನ್ನಿ ಮೇಮ್ಸ್. ಸೊ ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಹಳ್ಳಿನಲ್ಲಿ ಮಿನಿಮಮ್ ಅಂದರೂ ಕೂಡ ಅವ್ರು ಕಡಿಮೆ ಅಂದರೆ 1 hour ಟೈಮ್ ಆದರೂ ತೊಗೊತಾರೆ. ಬಟ್ ಆ ಥರ ವಿಡಿಯೋ ಕೂಡ ಸ್ಕ್ರೋಲ್ ಮಾಡ್ತಾ ಇರ್ತೀರ. ಮತ್ತು ಇದಕ್ಕೂ ಮುಂಚೆ ಅಮುಕು ಡುಮುಕು ಅವ್ರದ್ದು ಕೂಡ ವೈರಲ್ ಮಾಡಿದ್ರಿ. ಅವ್ರದ್ದೇನು ಕಷ್ಟಪಟ್ಟಿದ್ದಾರೆ, ಹೋಗಿ ಅಲ್ಲಿ ಅಮುಕು ಡುಮುಕು ಅಂದರು ವೈರಲ್ ಮಾಡಿದ್ರಿ. ಇನ್ನು ನಮ್ಮ ಕಿಪಿ ಕೀರ್ತಿ ಅವ್ರದ್ದು ಯಾಕೆ ಜನರೇ ಅಂತ ಒಂದೇ ಒಂದು ಡೈಲಾಗ್ ಹೇಳೋದಕ್ಕೆ ಅವ್ರದ್ದೊಂದು ಲವ್ ಸ್ಟೋರಿ ಹಿಡ್ಕೊಂಡು ಅವ್ರನ್ನೂ ಫೇಮಸ್ ಮಾಡಿಬಿಟ್ರಿ. ಇದೆಲ್ಲ ಕಲೆ ಅನಿಸುತ್ತಾ ನಿಮಗೆಲ್ಲ? ಯೋಚನೆ ಮಾಡಿ, ಇದೆಲ್ಲ ಕಲೆನಾ? ಅದು ತುಂಬ ಬೇಸರದ ವಿಷಯ. ಯಾಕಂದರೆ ಯಾಕೆ ಈ ಮಾತು ಬೇಸರ ಅನ್ನೋ ವಿಷಯನ ವ್ಯಕ್ತಪಡಿಸ್ತೀನಂದರೆ, ತುಂಬ ಕಷ್ಟಪಡ್ತೀವಿ ಕ್ರಿಯೇಟರ್ಸು. ಸೊ ನಾನಂತಲ್ಲ, ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸು ತುಂಬಾ ಕಷ್ಟಪಡ್ತಾರೆ. ದಯವಿಟ್ಟು ಅವ್ರ ಕಡೆನೂ ಸ್ವಲ್ಪ ಫೋಕಸ್ ಮಾಡಿ, ಅವರ ವಿಡಿಯೋ ಕೂಡ ಸ್ವಲ್ಪ ಬೆಲೆ ಕೊಡಿ.